ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಪಕ್ಷ ಉದಯವಾಗಲಿಕ್ಕೆ ಕಾಲ ಸನ್ನಿಹಿತವಾಗಿದೆಯಾ? ಇದಕ್ಕೆ ಸಂಬಂಧಪಟ್ಟಂತೆಯೇ ನಡೆದಿದೆಯಾ ಫೋನ್ ಕನ್ವರ್ಸೇಷನ್? ತೆರೆ ಮರೆಗೆ ಸರದ ನಾಯಕನಿಗೆ ಇದೀಗ ಬಂಪರ್ ಆಫರ್ ಒಂದು ಬಂದಿದೆ. ನೆರೆ ರಾಜ್ಯದಿಂದ ರಾಜ್ಯದ ನಾಯಕನಿಗೆ ಕಾಲ್ ಬಂದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಫೋನ್ ಕಾಲ್ನ ಸೀಕ್ರೆಟ್ ಬಹಿರಂಗವಾಗ್ತಿದೆ. ಸಿಎಂ ಇಬ್ರಾಹಿಂ ಅವರಿಗೆ ಕರೆ ಮಾಡಿದ್ದಾರೆ ಶರದ್ ಪವಾರ್. ರಾಜ್ಯದಲ್ಲಿ ಆ ಮೂಲಕ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಉದಯವಾಗುವ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಉಭಯ ನಾಯಕರ ನಡುವಿನ ಈ ಫೋನ್ ಸಂಭಾಷಣೆ. ಎನ್ಸಿಪಿ ನಾಯಕತ್ವವನ್ನ ರಾಜ್ಯ ಮಟ್ಟದಲ್ಲಿ ವಹಿಸಿಕೊಳ್ತೀರಾ ಅನ್ನೋ ಆಫರ್ ಅನ್ನ ಶರದ್ ಪವಾರ್ ಸಿಎಂ ಇಬ್ರಾಹಿಂ ಅವರಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಬ್ಬರು ನಾಯಕರ ಫೋನ್ ಕಾಲ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಇಂಟ್ರೆಸ್ಟಿಂಗ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಂಗ್ರೆಸ್ನಲ್ಲಿ ಒಂದಷ್ಟು ದಿನಗಳ ಕಾಲ ನಂತರದಲ್ಲಿ ಜೆಡಿಎಸ್ನಲ್ಲಿದ್ದು ಅಲ್ಲಿಂದ ಅಸಮಾಧಾನಗೊಂಡು ಹೊರಬಂದು ರಾಜಕೀಯದ ಮೊದಲ ಇನ್ನಿಂಗ್ಸ್ ಅನ್ನ ಡೋಲಾಯಮಾನವಾಗಿ ಕಳೆದು ಸದ್ಯಕ್ಕೆ ಶಾಂತವಾಗಿರುವ ಸಿಎಂ ಇಬ್ರಾಹಿಂ ಅವರ ರಾಜಕೀಯ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಕ್ಕೆ ಆ ಮೂಲಕ ಫೋನ್ ಕಾಲ್ನ ಮೂಲಕ ಕಾಲ ಸನ್ನಿಹಿತವಾಯ್ತಾ? ಅನುಮಾನಗಳು ದಟ್ಟವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಹೊಸ ಶಕೆಯನ್ನ ಆರಂಭಿಸ್ತಾರ ಸಿಎಂ ಇಬ್ರಾಹಿಂ. ಕರ್ನಾಟಕದಲ್ಲಿ ಎನ್ಸಿಪಿ ನಾಯಕತ್ವವನ್ನ ವಹಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಲಾಗಿದೆ. ಜೆಡಿಎಸ್ಗೆ ಪರ್ಯಾಯವಾಗಿ ಜೆಡಿಎಸ್ ಹೇಗಿದ್ರು ಕೂಡ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಒಂದು ಸೆಕ್ಯುಲರ್ ಧರ್ಮವನ್ನ ಜಾತ್ಯತೀತತೆಯನ್ನ ಪ್ರತಿಪಾದಿಸುವಂತಹ ಪಕ್ಷಕ್ಕೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ರಾಜ್ಯದಲ್ಲಿ. ಹೀಗಾಗಿ ಜೆಡಿಎಸ್ಗೆ ಪರ್ಯಾಯವಾಗಿ ಎನ್ಸಿಪಿ ಕಟ್ಟೋಕೆ ಬಿಗ್ ಸ್ಕೆಚ್ ಅನ್ನ ಉಭಯ ನಾಯಕರು ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತ್ಯತೀತ ಸಮುದಾಯವನ್ನ ಸೆಳೆಯೋಕೆ ಆ ಮೂಲಕ ಯೋಜನೆ. ಬಿಜೆಪಿ ಜೊತೆ ಜೆಡಿಎಸ್ ಸೇರಿದ್ರಿಂದ ಎಲ್ಲೋ ಒಂದ್ ಕಡೆ ಜೆಡಿಎಸ್ನ ಪ್ರಾಬಲ್ಯ, ಅದರಲ್ಲೂ ಈ ಜಾತ್ಯತೀತ ನಿಲುವನ್ನ ಸಿದ್ಧಾಂತವನ್ನ ಹೊಂದಿರುವ ಫಾಲೋವರ್ಸ್ಗೆ ಎಲ್ಲೋ ಒಂದ್ ಕಡೆ ಬೇಸರ ಆಗಿರೋದ್ರಿಂದಾಗಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದಾ ಅನ್ನೋ ಲೆಕ್ಕಾಚಾರಗಳು ಇಬ್ಬರು ನಾಯಕರು ಮಾಡಿದ್ದಾರೆ. ಸಿಎಂ ಇಬ್ರಾಹಿಂಗೆ ನಾಯಕತ್ವ ವಹಿಸಿದ್ರೆ ಎನ್ಸಿಪಿಗೆ ಅನುಕೂಲ ಅನ್ನೋ ಲೆಕ್ಕಾಚಾರ ಶರದ್ ಪವಾರ್ ಅವರದು. ಅಲ್ಪಸಂಖ್ಯಾತ ಸಮುದಾಯವನ್ನ ಸೆಳೆಯೋದಕ್ಕೂ ಕೂಡ ಸುಲಭವಾಗುತ್ತೆ. ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿರುವ ಮರಾಠ ಮತದಾರರ ಪವರ್ ಕರ್ನಾಟಕದ ಗಡಿ ಭಾಗದಲ್ಲಿ, ಅದರಲ್ಲೂ ಬೆಳಗಾವಿ ಆ ಭಾಗದಲ್ಲಿ ಹೆಚ್ಚಿದೆ. ಹೀಗಾಗಿ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿರುವ ಮರಾಠ ಮತಗಳ ಪ್ರಮಾಣವನ್ನ ಗಮನಿಸಿ ಈ ರೀತಿಯ ಒಂದು ಲೆಕ್ಕಾಚಾರದ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಎನ್ಸಿಪಿ ತಲೆ ಎತ್ತಿದ್ರೆ ಮರಾಠ ಮತ ಬ್ಯಾಂಕ್, ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಹಾಗೆ ಜಾತ್ಯತೀತ ನಿಲುವನ್ನ ಹೊಂದಿರುವ ಇತರೆ ಸಮುದಾಯದ ಓಟ್ಗಳನ್ನ ಕೂಡ ಸೆಳೆಯಬಹುದು. ಆ ಮೂಲಕ ಬಿಜೆಪಿ ಜೆಡಿಎಸ್ ವಿರುದ್ಧ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನ ಉಭಯ ನಾಯಕರು ಮಾಡಿದ್ದಾರೆ. ಶರದ್ ಪವಾರ್ ಕಾಲ್ ಬೆನ್ನಲ್ಲೇ ನಾಯಕರ ಸಭೆ ಕರೆದಿದ್ದಾರೆ ಸಿಎಂ ಇಬ್ರಾಹಿಂ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇನ್ನು ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಮುಂದುವರೆದ ಭಾಗವಾಗಿ ಲೋಕಲ್ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಲಿ ಮತ್ತೊಂದು ರಾಜಕೀಯ ಪಕ್ಷ ಉದಯವಾಗಲಿಕ್ಕೆ ಕಾಲ ಸನ್ನಿಹಿತವಾಗಿದೆಯಾ? ಇದಕ್ಕೆ ಸಂಬಂಧಪಟ್ಟಂತೆಯೇ ನಡೆದಿದೆಯಾ ಫೋನ್ ಕನ್ವರ್ಸೇಷನ್? ತೆರೆ ಮರೆಗೆ ಸರದ ನಾಯಕನಿಗೆ ಇದೀಗ ಬಂಪರ್ ಆಫರ್ ಒಂದು ಬಂದಿದೆ. ನೆರೆ ರಾಜ್ಯದಿಂದ ರಾಜ್ಯದ ನಾಯಕನಿಗೆ ಕಾಲ್ ಬಂದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಫೋನ್ ಕಾಲ್ನ ಸೀಕ್ರೆಟ್ ಬಹಿರಂಗವಾಗ್ತಿದೆ. ಸಿಎಂ ಇಬ್ರಾಹಿಂ ಅವರಿಗೆ ಕರೆ ಮಾಡಿದ್ದಾರೆ ಶರದ್ ಪವಾರ್. ರಾಜ್ಯದಲ್ಲಿ ಆ ಮೂಲಕ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಉದಯವಾಗುವ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಉಭಯ ನಾಯಕರ ನಡುವಿನ ಈ ಫೋನ್ ಸಂಭಾಷಣೆ. ಎನ್ಸಿಪಿ ನಾಯಕತ್ವವನ್ನ ರಾಜ್ಯ ಮಟ್ಟದಲ್ಲಿ ವಹಿಸಿಕೊಳ್ತೀರಾ ಅನ್ನೋ ಆಫರ್ ಅನ್ನ ಶರದ್ ಪವಾರ್ ಸಿಎಂ ಇಬ್ರಾಹಿಂ ಅವರಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಬ್ಬರು ನಾಯಕರ ಫೋನ್ ಕಾಲ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಇಂಟ್ರೆಸ್ಟಿಂಗ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಂಗ್ರೆಸ್ನಲ್ಲಿ ಒಂದಷ್ಟು ದಿನಗಳ ಕಾಲ ನಂತರದಲ್ಲಿ ಜೆಡಿಎಸ್ನಲ್ಲಿದ್ದು ಅಲ್ಲಿಂದ ಅಸಮಾಧಾನಗೊಂಡು ಹೊರಬಂದು ರಾಜಕೀಯದ ಮೊದಲ ಇನ್ನಿಂಗ್ಸ್ ಅನ್ನ ಡೋಲಾಯಮಾನವಾಗಿ ಕಳೆದು ಸದ್ಯಕ್ಕೆ ಶಾಂತವಾಗಿರುವ ಸಿಎಂ ಇಬ್ರಾಹಿಂ ಅವರ ರಾಜಕೀಯ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಕ್ಕೆ ಆ ಮೂಲಕ ಫೋನ್ ಕಾಲ್ನ ಮೂಲಕ ಕಾಲ ಸನ್ನಿಹಿತವಾಯ್ತಾ? ಅನುಮಾನಗಳು ದಟ್ಟವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಹೊಸ ಶಕೆಯನ್ನ ಆರಂಭಿಸ್ತಾರ ಸಿಎಂ ಇಬ್ರಾಹಿಂ. ಕರ್ನಾಟಕದಲ್ಲಿ ಎನ್ಸಿಪಿ ನಾಯಕತ್ವವನ್ನ ವಹಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಲಾಗಿದೆ. ಜೆಡಿಎಸ್ಗೆ ಪರ್ಯಾಯವಾಗಿ ಜೆಡಿಎಸ್ ಹೇಗಿದ್ರು ಕೂಡ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಒಂದು ಸೆಕ್ಯುಲರ್ ಧರ್ಮವನ್ನ ಜಾತ್ಯತೀತತೆಯನ್ನ ಪ್ರತಿಪಾದಿಸುವಂತಹ
ಪಕ್ಷಕ್ಕೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ರಾಜ್ಯದಲ್ಲಿ. ಹೀಗಾಗಿ ಜೆಡಿಎಸ್ಗೆ ಪರ್ಯಾಯವಾಗಿ ಎನ್ಸಿಪಿ ಕಟ್ಟೋಕೆ ಬಿಗ್ ಸ್ಕೆಚ್ ಅನ್ನ ಉಭಯ ನಾಯಕರು ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತ್ಯತೀತ ಸಮುದಾಯವನ್ನ ಸೆಳೆಯೋಕೆ ಆ ಮೂಲಕ ಯೋಜನೆ. ಬಿಜೆಪಿ ಜೊತೆ ಜೆಡಿಎಸ್ ಸೇರಿದ್ರಿಂದ ಎಲ್ಲೋ ಒಂದ್ ಕಡೆ ಜೆಡಿಎಸ್ನ ಪ್ರಾಬಲ್ಯ, ಅದರಲ್ಲೂ ಈ ಜಾತ್ಯತೀತ ನಿಲುವನ್ನ ಸಿದ್ಧಾಂತವನ್ನ ಹೊಂದಿರುವ ಫಾಲೋವರ್ಸ್ಗೆ ಎಲ್ಲೋ ಒಂದ್ ಕಡೆ ಬೇಸರ ಆಗಿರೋದ್ರಿಂದಾಗಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದಾ ಅನ್ನೋ ಲೆಕ್ಕಾಚಾರಗಳು ಇಬ್ಬರು ನಾಯಕರು ಮಾಡಿದ್ದಾರೆ. ಸಿಎಂ ಇಬ್ರಾಹಿಂಗೆ ನಾಯಕತ್ವ ವಹಿಸಿದ್ರೆ ಎನ್ಸಿಪಿಗೆ ಅನುಕೂಲ ಅನ್ನೋ ಲೆಕ್ಕಾಚಾರ ಶರದ್ ಪವಾರ್ ಅವರದು. ಅಲ್ಪಸಂಖ್ಯಾತ ಸಮುದಾಯವನ್ನ ಸೆಳೆಯೋದಕ್ಕೂ ಕೂಡ ಸುಲಭವಾಗುತ್ತೆ. ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿರುವ ಮರಾಠ ಮತದಾರರ ಪವರ್ ಕರ್ನಾಟಕದ ಗಡಿ ಭಾಗದಲ್ಲಿ, ಅದರಲ್ಲೂ ಬೆಳಗಾವಿ ಆ ಭಾಗದಲ್ಲಿ ಹೆಚ್ಚಿದೆ. ಹೀಗಾಗಿ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿರುವ ಮರಾಠ ಮತಗಳ ಪ್ರಮಾಣವನ್ನ ಗಮನಿಸಿ ಈ ರೀತಿಯ ಒಂದು ಲೆಕ್ಕಾಚಾರದ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಎನ್ಸಿಪಿ ತಲೆ ಎತ್ತಿದ್ರೆ ಮರಾಠ ಮತ ಬ್ಯಾಂಕ್, ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಹಾಗೆ ಜಾತ್ಯತೀತ ನಿಲುವನ್ನ ಹೊಂದಿರುವ ಇತರೆ ಸಮುದಾಯದ ಓಟ್ಗಳನ್ನ ಕೂಡ ಸೆಳೆಯಬಹುದು. ಆ ಮೂಲಕ ಬಿಜೆಪಿ ಜೆಡಿಎಸ್ ವಿರುದ್ಧ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನ ಉಭಯ ನಾಯಕರು ಮಾಡಿದ್ದಾರೆ. ಶರದ್ ಪವಾರ್ ಕಾಲ್ ಬೆನ್ನಲ್ಲೇ ನಾಯಕರ ಸಭೆ ಕರೆದಿದ್ದಾರೆ ಸಿಎಂ ಇಬ್ರಾಹಿಂ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇನ್ನು ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಮುಂದುವರೆದ ಭಾಗವಾಗಿ ಲೋಕಲ್ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಲಿ ಮತ್ತೊಂದು ರಾಜಕೀಯ ಪಕ್ಷ ಉದಯವಾಗಲಿಕ್ಕೆ ಕಾಲ ಸನ್ನಿಹಿತವಾಗಿದೆಯಾ? ಇದಕ್ಕೆ ಸಂಬಂಧಪಟ್ಟಂತೆಯೇ ನಡೆದಿದೆಯಾ ಫೋನ್ ಕನ್ವರ್ಸೇಷನ್? ತೆರೆ ಮರೆಗೆ ಸರದ ನಾಯಕನಿಗೆ ಇದೀಗ ಬಂಪರ್ ಆಫರ್ ಒಂದು ಬಂದಿದೆ. ನೆರೆ ರಾಜ್ಯದಿಂದ ರಾಜ್ಯದ ನಾಯಕನಿಗೆ ಕಾಲ್ ಬಂದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಫೋನ್ ಕಾಲ್ನ ಸೀಕ್ರೆಟ್ ಬಹಿರಂಗವಾಗ್ತಿದೆ. ಸಿಎಂ ಇಬ್ರಾಹಿಂ ಅವರಿಗೆ ಕರೆ ಮಾಡಿದ್ದಾರೆ ಶರದ್ ಪವಾರ್. ರಾಜ್ಯದಲ್ಲಿ ಆ ಮೂಲಕ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಉದಯವಾಗುವ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಉಭಯ ನಾಯಕರ ನಡುವಿನ ಈ ಫೋನ್ ಸಂಭಾಷಣೆ. ಎನ್ಸಿಪಿ ನಾಯಕತ್ವವನ್ನ ರಾಜ್ಯ ಮಟ್ಟದಲ್ಲಿ ವಹಿಸಿಕೊಳ್ತೀರಾ ಅನ್ನೋ ಆಫರ್ ಅನ್ನ ಶರದ್ ಪವಾರ್ ಸಿಎಂ ಇಬ್ರಾಹಿಂ ಅವರಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಬ್ಬರು ನಾಯಕರ ಫೋನ್ ಕಾಲ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಇಂಟ್ರೆಸ್ಟಿಂಗ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಂಗ್ರೆಸ್ನಲ್ಲಿ ಒಂದಷ್ಟು ದಿನಗಳ ಕಾಲ ನಂತರದಲ್ಲಿ ಜೆಡಿಎಸ್ನಲ್ಲಿದ್ದು ಅಲ್ಲಿಂದ ಅಸಮಾಧಾನಗೊಂಡು ಹೊರಬಂದು ರಾಜಕೀಯದ ಮೊದಲ ಇನ್ನಿಂಗ್ಸ್ ಅನ್ನ ಡೋಲಾಯಮಾನವಾಗಿ ಕಳೆದು ಸದ್ಯಕ್ಕೆ ಶಾಂತವಾಗಿರುವ ಸಿಎಂ ಇಬ್ರಾಹಿಂ ಅವರ ರಾಜಕೀಯ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭಕ್ಕೆ ಆ ಮೂಲಕ ಫೋನ್ ಕಾಲ್ನ ಮೂಲಕ ಕಾಲ ಸನ್ನಿಹಿತವಾಯ್ತಾ? ಅನುಮಾನಗಳು ದಟ್ಟವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಹೊಸ ಶಕೆಯನ್ನ ಆರಂಭಿಸ್ತಾರ ಸಿಎಂ ಇಬ್ರಾಹಿಂ. ಕರ್ನಾಟಕದಲ್ಲಿ ಎನ್ಸಿಪಿ ನಾಯಕತ್ವವನ್ನ ವಹಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಲಾಗಿದೆ. ಜೆಡಿಎಸ್ಗೆ ಪರ್ಯಾಯವಾಗಿ, ಜೆಡಿಎಸ್ ಹೇಗಿದ್ರು ಕೂಡ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಒಂದು ಸೆಕ್ಯುಲರ್ ಧರ್ಮವನ್ನ, ಜಾತ್ಯತೀತತೆಯನ್ನ ಪ್ರತಿಪಾದಿಸುವಂತಹ ಪಕ್ಷಕ್ಕೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ರಾಜ್ಯದಲ್ಲಿ. ಹೀಗಾಗಿ ಜೆಡಿಎಸ್ಗೆ ಪರ್ಯಾಯವಾಗಿ ಎನ್ಸಿಪಿ ಕಟ್ಟೋಕೆ ಬಿಗ್ ಸ್ಕೆಚ್ ಅನ್ನ ಉಭಯ ನಾಯಕರು ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತ್ಯತೀತ ಸಮುದಾಯವನ್ನ ಸೆಳೆಯೋಕೆ ಆ ಮೂಲಕ ಯೋಜನೆ. ಬಿಜೆಪಿ ಜೊತೆ ಜೆಡಿಎಸ್ ಸೇರಿದ್ರಿಂದ ಎಲ್ಲೋ ಒಂದ್ ಕಡೆ ಜೆಡಿಎಸ್ನ ಪ್ರಾಬಲ್ಯ, ಅದರಲ್ಲೂ ಈ ಜಾತ್ಯತೀತ ನಿಲುವನ್ನ ಸಿದ್ಧಾಂತವನ್ನ ಹೊಂದಿರುವ ಫಾಲೋವರ್ಸ್ಗೆ ಎಲ್ಲೋ ಒಂದ್ ಕಡೆ ಬೇಸರ ಆಗಿರೋದ್ರಿಂದಾಗಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದಾ ಅನ್ನೋ ಲೆಕ್ಕಾಚಾರಗಳು ಇಬ್ಬರು ನಾಯಕರು ಮಾಡಿದ್ದಾರೆ. ಸಿಎಂ ಇಬ್ರಾಹಿಂಗೆ ನಾಯಕತ್ವ ವಹಿಸಿದ್ರೆ ಎನ್ಸಿಪಿಗೆ ಅನುಕೂಲ ಅನ್ನೋ ಲೆಕ್ಕಾಚಾರ ಶರದ್ ಪವಾರ್ ಅವರದು. ಅಲ್ಪಸಂಖ್ಯಾತ ಸಮುದಾಯವನ್ನ ಸೆಳೆಯೋದಕ್ಕೂ ಕೂಡ ಸುಲಭವಾಗುತ್ತೆ. ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿರುವ ಮರಾಠ ಮತದಾರರ ಪವರ್ ಕರ್ನಾಟಕದ ಗಡಿ ಭಾಗದಲ್ಲಿ, ಅದರಲ್ಲೂ ಬೆಳಗಾವಿ ಆ ಭಾಗದಲ್ಲಿ ಹೆಚ್ಚಿದೆ. ಹೀಗಾಗಿ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿರುವ ಮರಾಠ ಮತಗಳ ಪ್ರಮಾಣವನ್ನ ಗಮನಿಸಿ ಈ ರೀತಿಯ ಒಂದು ಲೆಕ್ಕಾಚಾರದ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಎನ್ಸಿಪಿ ತಲೆ ಎತ್ತಿದ್ರೆ ಮರಾಠ ಮತ ಬ್ಯಾಂಕ್, ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಹಾಗೆ ಜಾತ್ಯತೀತ ನಿಲುವನ್ನ ಹೊಂದಿರುವ ಇತರೆ ಸಮುದಾಯದ ಓಟ್ಗಳನ್ನ ಕೂಡ ಸೆಳೆಯಬಹುದು. ಆ ಮೂಲಕ ಬಿಜೆಪಿ ಜೆಡಿಎಸ್ ವಿರುದ್ಧ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನ ಉಭಯ ನಾಯಕರು ಮಾಡಿದ್ದಾರೆ. ಶರದ್ ಪವಾರ್ ಕಾಲ್ ಬೆನ್ನಲ್ಲೇ ನಾಯಕರ ಸಭೆ ಕರೆದಿದ್ದಾರೆ ಸಿಎಂ ಇಬ್ರಾಹಿಂ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇನ್ನು ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಮುಂದುವರೆದ ಭಾಗವಾಗಿ ಲೋಕಲ್ ರಾಜಕೀಯ ವಲಯದಲ್ಲಿ